ಹಲೋ ಎವ್ರಿವನ್, ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಟ್ಯೂಸ್ಡೇ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಟ್ಯೂಸ್ಡೇ ನಾನು ಏನೆಲ್ಲ ಮಾಡಿದೆ ಅಂತೇಳಿ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ಟ್ಯೂಸ್ಡೇ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ಜಾತ್ರೆ ಇರುತ್ತೆ. ಸೊ ಅದು ಜಾತ್ರೆ ಮೊದಲು ನಮ್ಮೂರಲ್ಲಿ ಬಾನ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಕೋಡಮ್ಮ ದೇವಿಯವ್ರದ್ದು ಬಾನ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಇದು ಸ್ವೀಟಲ್ಲಿ ಮಾಡೋದು. ಕೆಲವೊಬ್ಬರು ಹೋಳಿಗೆ ಆ ರೀತಿ ಪಾಯಸ ಆ ಥರ ಎಲ್ಲ ಮಾಡ್ತಾರೆ. ನಾನಿಲ್ಲಿ ಜಸ್ಟ್ ಸಿಂಪಲ್ಲಾಗಿ ಮೊಸರನ್ನ ಮತ್ತು ಹೆಸ್ರು ಬೇಳೆ ಮತ್ತು ಪಾನಕಾಯಿ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕೆಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಏನಾದರೂ ಸ್ಪೆಷಲ್ಲಾಗಿ ಮಾಡಿದ್ರೆ ಹೋಳಿಗೆ ಅದು ಇದು ಅಂತೇಳಿ ಮಾಡಿದ್ರೆ ಯಾರೂ ತಿನ್ನೋದಿಲ್ಲ, ಯಾರೂ ಇಲ್ಲ ಕೂಡ. ನಾನು ನಮ್ಮ ಅಜ್ಜಿ ನನ್ನ ಮಗಳು ಅಷ್ಟೇ ಇರೋದು. ಅಜ್ಜಿ ಅಂತೂ ಮೊದಲೇ ತಿನ್ನೋದಿಲ್ಲ ಸ್ವೀಟಲ್ಲಿ ಏನೂ ಕೂಡ. ಸೊ ನಾನು ಅದಕ್ಕೋಸ್ಕರ ಯಾರೂ ತಿನ್ನಲ್ವಲ್ಲ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಮೊಸರು ಅನ್ನ ಮಾಡಿಬಿಟ್ಟು ಹೆಸ್ರು ಬೇಳೆ ಮಾಡಿ ಪಾನಕ ಮಾಡ್ತಾಯಿದ್ದೀನಿ ದೇವ್ರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಾನಿಲ್ಲಿ ಮೊಸರನ್ನಕ್ಕೆ ಅಂತೇಳ್ಬಿಟ್ಟು ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಗೋಡಂಬಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಹೆಸ್ರು ಬೇಳೆಗೆ ಸೌತೆಕಾಯಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿ ಜೊತೆಗೆ ನಾನು ಒಂದು ಚೇಪೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೇಪೆಕಾಯಿ ಬಂದುಬಿಟ್ಟು ನಾನು ಫಸ್ಟ್ ಟೈಮ್ ಹಾಕ್ತಾಯಿರೋದು ಹೆಸ್ರು ಬೇಳೆ ಇದೆಲ್ಲ ಸಲಾಡ್ಗೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ತಿಂತಾನೇ ಇದ್ದಿಲ್ಲ, ಫಸ್ಟ್ ಟೈಮ್ ನನ್ನ ಮಗಳು ತಿಂದಿದ್ದಾಳೆ. ತುಂಬ ಇಷ್ಟಪಟ್ಟು ಚೆನ್ನಾಗಿದೆ ಅಂತ ಹೇಳಿ ತಿಂದಳು. ನಾನು ಸ್ವಲ್ಪ ವೆರೈಟಿಯಾಗಿ ಟ್ರೈ ಮಾಡ್ತಾಯಿರ್ತೀನಿ. ಸೊ ನಾನಿಲ್ಲಿ ಒಂದು ಫುಲ್ ದೊಡ್ಡದು ಹಾಕ್ಕೊಂಡಿಲ್ಲ ನಾನು, ಯಾಕೆಂದರೆ ಜಾಸ್ತಿ ಆಗಿಬಿಡತ್ತೆ ಆಮೇಲೆ ಅಂತೇಳ್ಬಿಟ್ಟು. ಸೊ ನಾನು ಒಂದರಲ್ಲಿ ಅರ್ಧ ಕಟ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದೇ ತುಂಬಾ ಆಗೋಯ್ತು. ಇದೇ ಸಂಜೆವರೆಗೂ ತಿಂದ್ವಿ ಫ್ರಿಡ್ಜಲ್ಲಿ ಇಟ್ಕೊಂಡು. ಇವಾಗ ನಾನಿಲ್ಲಿ ಸೌತೆಕಾಯಿ ಮತ್ತು ಚೇಪೆಕಾಯಿ, ಹಾಗೆ ಇವಾಗ ನಾನಿಲ್ಲಿ ಸ್ವಲ್ಪ ಒಂದು ಕ್ಯಾರೆಟ್ನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸರಿ ನೀವಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾವು ಬೇಕು ಅಂದರೆ ಬೇರೆ ಹಣ್ಣುಗಳಿದ್ರೂ ಕೂಡ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಗ್ರೇಪ್ಸ್ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಜಾಸ್ತಿ ಆಗಿಬಿಟ್ರೆ ಯಾರೂ ತಿನ್ನೋದಿಲ್ಲ, ಆಮೇಲೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಪೀಲ್ ಮಾಡಿರೋದು ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ. ಅದನ್ನೆಲ್ಲ ನಾನು ನಮ್ಮ ಮನೆಯಲ್ಲಿರೋಂಥ ಚಿನ್ನಿ ಮತ್ತು ಮುನ್ನಿಗೆ ಹಾಕ್ಕೊತೀನಿ. ಅಂದರೆ ನಮ್ಮ ಮನೆಯಲ್ಲಿ ಮೊಲ ಇದೆ ಅಲ್ವಾ, ರ್ಯಾಬಿಟ್, ಅದು ತಿನ್ನತ್ತೆ. ಅದನ್ನೆಲ್ಲ ಕೂಡ ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ. ತರಕಾರಿದು ಎಲ್ಲ ಅದು ತಿನ್ಕೊಂಬಿಡತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಸಲಾಡ್ಗೆಲ್ಲನೂ ಕೂಡ ರೆಡಿ ಆಯಿತು. ಇದಕ್ಕೆ ಇವಾಗ ಹೆಸ್ರು ಬೇಳೆನ ನೆನೆಸಿಟ್ಟಿದ್ದೀನಿ. ಅದು ಸ್ವಲ್ಪ ನೆಂದ ಮೇಲೆ ನಾನು ಅದನ್ನು ವಾಶ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ನಾವಿಷ್ಟೇ ಸಿಂಪಲ್ಲಾಗಿ ಮಾಡೋದು. ಯಾರೂ ಇಲ್ಲವಲ್ಲ ನಮ್ಮ ಮನೇಲಿ, ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಇದ್ದರೆ ಸ್ವಲ್ಪ ಗ್ರ್ಯಾಂಡಾಗಿ ಹೋಳಿಗೆ ಅಥವಾ ಪಾಯಸ ಏನಾದರೂ ಮಾಡಿಬಿಟ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ಬಟ್ ಯಾರೂ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಾವು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಅಂದರೆ ಇದು ಮಾಡಲೇಬೇಕಲ್ವಾ, ಮಾಡಿಲ್ಲ ಅಂದರೆ ಸರಿ ಹೋಗೋದಿಲ್ಲ. ಇದು ನಡೆಸ್ಕೊಂಡು ಬಂದಿದ್ದೀವಿ ನಮ್ಮ ಮನೇಲಿ, ಯಾವುದು ಕೂಡ ಬಿಟ್ಟಿಲ್ಲ. ಸೊ ಹಂಗಾಗಿ ಇದನ್ನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸೊ ಹಾಗೆ ಇವಾಗ ನಾನಿಲ್ಲಿ ಬೇಲ್ದಣ್ಣಿತ್ತು ನಮ್ಮ ಮನೆಯಲ್ಲಿ. ಸೊ ಪಾನಕ ಮಾಡೋಣ ಅಂತೇಳ್ಬಿಟ್ಟು ನಾನಿಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದಂತೂ ನನಗೆ ತುಂಬಾ ಇಷ್ಟ. ನಾನು ಈಗಂತೂ ಬಿಸಿಲು ಟೈಮ್ ಬಂದಾಗಿಂದ ನಾನು ಕಂಟಿನ್ಯೂಸ್ ಆಗಿ ಬೇಲ್ದಣ್ಣಿನ ಜ್ಯೂಸನ್ನ ನಾನು ಮಾಡ್ತಾನೆ ಇದ್ದೀನಿ. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಅದನ್ನೆಲ್ಲ ಬೇಲ್ದಣ್ಣನ್ನು ಸ್ವಲ್ಪ ಹಾಕ್ಕೊಂಬಿಟ್ಟು ಎಲ್ಲನೂ ತೆಗ್ದು ಹಾಕ್ಕೊಂಬಿಟ್ಟು ಒಂದು ಪಾತ್ರೆಗೆ ನಾನು ಮೊದಲಿಗೆ ಬೆಲ್ಲನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕರಗೋದಕ್ಕೆ ಇಟ್ಟಿದ್ದೆ. ಇವಾಗ ನಾನು ಶುಂಠಿ ಮತ್ತು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ.
ಬೇಕು ಅಂದರೆ ನೀವು ಇದ್ರ ಜೊತೆಗೆ ಒಂದು ನಿಂಬೆಹಣ್ಣನ್ನು ಹಾಕ್ಕೊಳ್ಬೋದು ಸ್ಕ್ವೀಸ್ ಮಾಡಿ. ನನಗೆ ಇದೇ ಸಾಕು ಅನ್ನಿಸ್ತು, ಸೊ ನಾನು ಇಷ್ಟರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಅದರಲ್ಲಿ ಬೇಲ್ದಣ್ಣಿಂದು ಟೇಸ್ಟ್ ಎಲ್ಲ ಸೀಡ್ಸಲ್ಲಿ ಇರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ. ಅದನ್ನೆಲ್ಲ ನೀವು ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ಇಲ್ಲಾಂದರೆ ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಕರೆಂಟ್ ಇದ್ದಿಲ್ಲ, ಹಾಗಾಗಿ ನಾನಿಲ್ಲಿ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಚೆನ್ನಾಗಿ ಕೈ ವಾಶ್ ಮಾಡಿಕೊಂಡೆ ನಾನು ಮಾಡ್ತಾ ಇರೋದು. ಆಮೇಲೆ ಎಲ್ಲ ಕೈಯಲ್ಲೇ ಮಾಡ್ತಾಯಿದ್ದೀನಿ ಅಂತ ಹೇಳಿ ಹಾಗೆ ಮಾಡ್ತಾಯಿದ್ದೀನಿ ಅಂತ ಬೈಕೋಬೇಡಿ. ನಾನು ನೀಟಾಗಿ ಹ್ಯಾಂಡ್ ವಾಶ್ ಮಾಡಿನೇ ನಾನು ಇಲ್ಲೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದು ಸರ್ತಿ ನಿಮ್ಮ ಮನೇಲಿ ಟ್ರೈ ಮಾಡಿ, ಈ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬೇಲ್ದಣ್ಣಿನ ಪಾನಕ. ನನಗೆ ಇದೇ ರೀತಿಯಾಗಿ ಇಷ್ಟ ಆಗುತ್ತೆ. ನಾನು ಇವತ್ತು ಮಾಡಿಟ್ಟಿರೋದು ಒಂದು ಫುಲ್ಲು ಖಾಲಿ ಆಗಿಬಿಡತ್ತೆ ನಾಳೆ ಅಷ್ಟರಲ್ಲಿ. ನಾನು ಅಂದರೆ ಡೈಲಿ ಕುಡಿತಾನೆ ಇರ್ತೀನಿ. ನಮ್ಮ ಅಜ್ಜಿ, ನನ್ನ ಮಗಳೂ ಕೂಡ ಕುಡಿತಾಳೆ ಇದನ್ನು ತುಂಬಾ ಇಷ್ಟಪಟ್ಟು. ನಮ್ಮ ಅಜ್ಜಿ ಕೂಡ ಕುಡಿತಾರೆ. ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ತಣ್ಣಗಾಗತ್ತೆ. ಅದರಲ್ಲೂ ಈ ಬಿಸಿಲು ಟೈಮಲ್ಲಂತೂ ತುಂಬಾ ನೀರು ಕುಡಿತಾ ಇರ್ತಾರೆ. ಆ ಟೈಮಲ್ಲಿ ಇದನ್ನು ಸ್ವಲ್ಪ ಕೊಟ್ಟರೆ ಅವ್ರಿಗೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿ ಇಡ್ತೀನಿ ಇದನ್ನು. ಸೊ ಇವಾಗ ಜ್ಯೂಸ್ ಎಲ್ಲ ರೆಡಿ ಮಾಡಿಟ್ಬಿಟ್ಟು ನಾನಿಲ್ಲಿ ಹೆಸರು ಬೇಳೆನ ವಾಶ್ ಮಾಡಿಕೊಂಡು ನೆಂದಿದೆ. ಇವಾಗ ಅದೆಲ್ಲ ತೊಗೊಂಡು ಬಂದು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಸಲಾಡ್ಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಪಾತ್ರೆಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅದು ಸ್ವಲ್ಪ ಚಿಕ್ಕದಾಯಿತು, ಹಾಗಾಗಿ ಸ್ವಲ್ಪ ದೊಡ್ಡದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ನಾವು ಇಷ್ಟೇ ಸಿಂಪಲ್ಲಾಗಿಯೇ ಮಾಡೋದು, ಯಾರೂ ಇಲ್ಲದೆ ಇರೋವಾಗ. ಎಲ್ಲರೂ ಇದ್ದರೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತೀವಿ, ಬಟ್ ನಾವಿಬ್ಬರೇ ಇರೋದ್ರಿಂದ ನಾನು ಇಷ್ಟೇ. ನಮ್ಮ ಅಜ್ಜಿ ಕೂಡ ಇರಲಿಲ್ಲ ಅಂದಿದ್ರೆ ನಾನು ಇದು ಹೆಸ್ರು ಬೇಳೆನೂ ಕೂಡ ಮಾಡ್ತಾಯಿಲ್ಲ, ಜಸ್ಟ್ ಮೊಸರನ್ನ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡ್ತಾಯಿದ್ದೆ ಅಷ್ಟೇ. ನಮ್ಮ ಅಜ್ಜಿ ಇದ್ರ ಅಂತ ಹೇಳ್ಬಿಟ್ಟು ಹೆಸರು ಬೇಳೆ ಪಾನಕ ಮೊಸರನ್ನ ಮಾಡಿದೆ. ಸೊ ನೀವೆಲ್ಲರೂ ನಿಮ್ಮೂರಲ್ಲಿ ಬಾನನ ಹೇಗೆ ಮಾಡ್ತೀರಾ, ನಿಮ್ಮೂರ ದೇವ್ರು ಯಾವುದು ಅಂಥೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಇವಾಗ ಇದು ಸಲಾಡ್ ರೆಡಿ ಆಯಿತು, ಹೆಸರುಬೇಳೆ ಸಲಾಡ್ ರೆಡಿ ಆಯಿತು. ಸೊ ನಾನು ಇವಾಗ ಮೊಸರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನ ಸ್ವಲ್ಪ ಬಿಸಿ ಇತ್ತು, ಸೊ ಹಂಗಾಗಿ ನಾನು ಬೇಗನೆ ಇಟ್ಬಿಟ್ಟೆ, ನಾನು ಕೈಗೆ ಬಿಸಿ ಆಯಿತು ಅಂತ ಹೇಳ್ಬಿಟ್ಟು. ಸೊ ನಾನು ಇವಾಗ ಈಗ ಒಂದು ಪಾತ್ರೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮತ್ತು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕಿಟ್ಕೊಂಡಿದ್ದೆ. ಅದರಲ್ಲಿ ಇವಾಗ ರೈಸ್ನ ಹಾಕ್ಬಿಟ್ಟು ಒಂದು ಕಾಫಿ ಕಪ್ಪಲ್ಲಿ 2 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊತೀನಿ. ಆಮೇಲೆ ಇದರಲ್ಲಿ ನಾವು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತೀನಿ ಅಷ್ಟೇ. ಇಷ್ಟೇ ಸಿಂಪಲ್ಲಾಗಿ ನಾನು ಮೊಸರನ್ನ ಮಾಡೋದು.
ಸೊ ಇವಾಗ ಇಲ್ಲಿ ಮಾಡಿಟ್ಟಿರೋಂಥ ಜ್ಯೂಸು ಮತ್ತು ನೈವೇದ್ಯಕ್ಕೆ ಮಾಡಿರೋಂಥ ಮೊಸರನ್ನ, ಹೆಸರುಬೇಳೆ, ಸಲಾಡ್ ಎಲ್ಲನೂ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪೂಜೆಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ತಿರ್ಬೋದು, ಇವಾಗ ನಾನು ದೇವ್ರ ಮನೇಲಿ ಇವಾಗ ಪೂಜೆ ಮಾಡೋದಕ್ಕೆ ಅಂತೇಳಿ ಬಂದಿದ್ದೀನಿ. ಬಾಳೆ ಎಲೆನ ಹಾಕ್ಬಿಟ್ಟು ನಾನು ಇದರ ಮೇಲೆ ಕಲಶನ ಸ್ಥಾಪನೆ ಮಾಡ್ಕೊಳ್ತೀವಿ. ನಾವು ನೀರು ಕುಡಿಯೋಂಥ ಲೋಟದಲ್ಲಿನೇ ನಾನಿಲ್ಲಿ ಕಲಶನ ಮಾಡ್ಕೊತಾ ಇದ್ದೀನಿ. ಕಳಸನ ಇಟ್ಟ ಮೇಲೆ ನಾನು ಈ ಕಳಸಗಳಿಗೆಲ್ಲ ಹೂವು ಇಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಏನಾದರೂ ಕೈ ಟಚ್ ಆದರೆ ಬಿದ್ದೋಗ್ಬಿಡುತ್ತೆ. ಬಾಳೆ ಎಲೆ ಸ್ವಲ್ಪ ದಿಂಡಿರುತ್ತಲ್ಲ, ಅದ್ರ ಮೇಲೆ ಕೂತಿರುತ್ತೆ ಕಳಶ. ಹಾಗಾಗಿ ನಾನು ಮೊದಲಿಗೆ ಎಲ್ಲ ಫೋಟೋಗೆ ಮತ್ತು ಕಳಸಕ್ಕೆ ಹೂವನ್ನ ಇಟ್ಕೊಂಡ್ಬಿಟ್ಟು ನಾನು ದೀಪ ಎಲ್ಲ ರೆಡಿ ಮಾಡಿಕೊಂಡು ಆನಂತರ ನಾನಿಲ್ಲಿ ನೈವೇದ್ಯ ಮಾಡುವಂಥ ಕಳಶನ ನಾನಿಲ್ಲಿ ಸ್ಥಾಪನೆ ಮಾಡ್ಕೊಳ್ತೀನಿ. ನಮ್ಮನೇಲಿ ನಾವು ಹೀಗೆ ಬೇವಿನ ಸೊಪ್ಪಿನಿಂದ ಮಾಡ್ಕೊಳ್ತೀವಿ. ವೀಳ್ಯದೆಲೆ ಮತ್ತು ಬೇವಿನ ಸೊಪ್ಪನ್ನ ಇಟ್ಬಿಟ್ಟು ನಾನು ಕಲಶನ ರೆಡಿ ಮಾಡ್ಕೊಳ್ತೀನಿ. ರೆಡಿ ಮಾಡಿಕೊಂಡು ನಾನಿಲ್ಲಿ ನೈವೇದ್ಯನ ಮಾಡ್ಕೊಳ್ತೀನಿ.
ನೀವು ನೋಡ್ತಿರ್ಬೋದು ನಾನು ಎಲ್ಲ ಕಳ್ಸೋಕ್ಕೂ ನಾನು ನೈವೇದ್ಯನ ಇಟ್ಬಿಟ್ಟು ಬಳೆ ಎಲೆ ಹಾಕಿಬಿಟ್ಟು ನೈವೇದ್ಯನ ಎಲ್ಲ ಇಟ್ಟಿದ್ದೀನಿ, ನಾನು ಮಾಡಿರೋವಂಥ ನೈವೇದ್ಯಗಳನ್ನೆಲ್ಲ. ನಾನಿಲ್ಲಿ ಹಾಗೆ ನೀವು ನೋಡ್ತಿರ್ಬೋದು ಸತ್ಯನಾರಾಯಣ ಸ್ವಾಮಿ ಫೋಟೋಗೆ ನಾನು ಬರೀ ಹೆಸರು ಬೇಳೆ ಅಷ್ಟೇ ಇಟ್ಟಿದ್ದೀನಿ. ಸತ್ಯನಾರಾಯಣ ಸ್ವಾಮಿ ಫೋಟೋಗೆ ನಾವು ಬಿಸಿಯಾಗಿ ಅಂದರೆ ಬೇಯಿಸಿರುವಂಥ ಅಡುಗೆ ಯಾವುದನ್ನು ಕೂಡ ನಾವು ಇಡೋದಿಲ್ಲ. ಬರೀ ಹಣ್ಣು ಮತ್ತು ಹೆಸರು ಬೇಳೆ ಕೋಸಂಬರಿ ಆ ಥರ ಅಷ್ಟೇ ನಾವು ಇಡೋದು. ನಾನು ಇವಾಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೇಲಿ ಇಷ್ಟೇ ಸಿಂಪಲ್ಲಾಗಿ ಫ್ರೆಂಡ್ಸ್ ನಾನು ಮಾಡಿದ್ದು. ಸೊ ನೀವೆಲ್ಲರೂ ನಿಮ್ಮೂರಲ್ಲಿ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಎಲ್ಲರೂ ನಮ್ಮೂರ ಜಾತ್ರೆಗೆ ಬನ್ನಿ ಅಂತ ಹೇಳ್ತೆ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋನ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ಯಾವುದೇ ಅಮೌಂಟ್ ಏನೋ ನಿಮಗೆ ಕಟ್ ಆಗೋದಿಲ್ಲ. ವಿಡಿಯೋ ಬಂದುಬಿಟ್ಟು ಥರ್ಸ್ಡೇ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಸ್ವಲ್ಪ ಪ್ರಾಬ್ಲಮ್ ಇತ್ತು, ನಾನು ಹಂಗಾಗಿ ವಿಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ನಾನು ಹಾಗೆ ಟ್ಯೂಸ್ಡೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನಾನು ಒಂದು ಫೇಕ್ ಆರ್ಡರ್ ತೊಗೊಂಡು ಸ್ವಲ್ಪ ಮೋಸ ಹೋಗ್ತಿದೆ ಅಂತ ಹೇಳಿಬಿಟ್ಟು ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಎಲ್ರೂ ಸಪೋರ್ಟ್ ಮಾಡಿ. ನಾನು ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು, ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಮೋಸ ಹೋಗಿದ್ದು ಫ್ರೆಂಡ್ಸ್. ಸೊ ಹಂಗೆ ನಾನು ಆದ್ಯ ಜ್ಯುವೆಲ್ಸ್ ಅವ್ರಿಗೆ ನಾನು ಇದ್ರ ಮೂಲಕ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.